ಈ ರೀತಿಯ ಬೆಳವಣಿಗೆ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವೇ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ತಮಿಳುನಾಡು ರಾಜಕಾರಣ ಅಂದರೇನೆ ಸಂಚಲನ. ಅದರಲ್ಲಿ ಈಗ ವಿಜಯ್ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಅಥವಾ ಬಿಜೆಪಿ ವಿಜಯ್ಗೆ ಗಾಳ ಹಾಕಿದೆ ಅನ್ನುವಂಥದ್ದು ಒಂದು ರೀತಿ ಮಿಂಚಿನ ಸಂಚಲನಕ್ಕೆ ಕಾರಣ ಆಗಿದೆ. ಎನ್ಡಿಎ ಕೂಟ ಸೇರ್ತಾರ ಹಾಗಿದ್ರೆ ದಳಪತಿ ವಿಜಯ್? ಆ ರೀತಿಯ ಮಾತುಕತೆ ನಡೆದು ಈಗಾಗಲೇ ಬಹುತೇಕ ಯಶಸ್ವಿಯಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆಯಂತೆ. ಎಐಎಡಿಎಂಕೆ ಜೊತೆಗೆ ವಿಜಯ್ ಟಿವಿಕೆ ಮೈತ್ರಿ ಆಗುವ ಸಾಧ್ಯತೆ ಇದೆ. ಇನ್ನ ಈ ಮೈತ್ರಿ ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಕೆಲವು ವಿಚಾರಗಳನ್ನು ಕೂಡ ವಿಜಯ್ ಮುಂದೆ ಇಟ್ಟಿದ್ದಾರಂತೆ ಎನ್ಡಿಎ ಕೂಟದ ನಾಯಕರು. ಟಿವಿಕೆ ರ್ಯಾಲಿ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಈಗಲೂ ಕೂಡ ರೀಸೆಂಟ್ಲಿ ಸಿಬಿಐ ಎನ್ಕ್ವೈರಿಗೆ ವಿಜಯ್ ಅವರನ್ನ ಕರೆದಿದ್ರು. ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರ ದುರ್ಮರಣ ಆಗಿತ್ತು. ಕಾಲ್ತುಳಿತದ ಬಳಿಕ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಇದೇ ವಿಜಯ್. ಆಗ ವಿಜಯ್ ಬೆನ್ನಿಗೆ ನಿಂತಿದ್ದೇ ಬಿಜೆಪಿಯ ನಾಯಕರು. ವಿಜಯ್ ಜೀವಕ್ಕೆ ಅಪಾಯ ಕಾದಿದೆ ಅಂತ ಬಿಜೆಪಿ ಹೇಳಿತ್ತು. ಆಗ ಡಿಎಂಕೆ ಆಡಳಿತ ಪಕ್ಷ ವಿಜಯ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಿತು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರಂತವನ್ನ ಸರಿಯಾಗಿಯೇ ಬಳಸಿಕೊಳ್ಳೋದಕ್ಕೆ ಡಿಎಂಕೆ ಸರ್ವ ಪ್ರಯತ್ನಗಳನ್ನ ಮಾಡಿತು. ಇದೇ ಸಂದರ್ಭದಲ್ಲಿ ವಿಜಯ್ಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅಂಡ್ ಟೀಮ್. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿರೋದು, 234 ಸೀಟ್ಗಳಲ್ಲಿ 234 ಸ್ಥಾನಗಳ ಪೈಕಿ 80 ಸ್ಥಾನಗಳನ್ನ ಟಿವಿಕೆ ಪಾರ್ಟಿ ಕೊಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆಯಂತೆ. 80 ಕ್ಷೇತ್ರಗಳನ್ನ ಇವರಿಗೆ ಬಿಟ್ಕೊಟ್ಬಿಡೋದು. ಎನ್ಡಿಎ ಕೂಟ ಗೆದ್ರೆ ಎಐಎಡಿಎಂಕೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದು. ತಮಿಳುನಾಡಿನ 2ನೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಅದು ಎಐಎಡಿಎಂಕೆ. ಎಡಪ್ಪಾಡಿ ಪಳನಿಸ್ವಾಮಿಯೇ ಎನ್ಡಿಎಯ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಿದ್ರೆ ವಿಜಯ್ ಅವರಿಗೆ ಬೆಂಬಲ ಕೊಟ್ರೆ, ವಿಜಯ್ ಅವರು ಎನ್ಡಿಎಗೆ ಬೆಂಬಲ ಕೊಟ್ರೆ, ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಕೇವಲ 80 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟೋದಷ್ಟೇ ಷರತ್ತ. ಅಷ್ಟಕ್ಕೆ ವಿಜಯ್ ಸುಮ್ಮನಾಗ್ಬಿಡ್ತಾರಾ? ವಿಜಯ್ ಅವರನ್ನ ಸಿಎಂ ಮಾಡೋದಕ್ಕೆ ಪಳನಿಸ್ವಾಮಿ ಒಪ್ಪಲ್ಲ. ಆದ್ದರಿಂದ ಇವರನ್ನ ಡಿಸಿಎಂ ಮಾಡುವಂತಹ ಆಫರ್. ವಿಜಯ್ ಅವರನ್ನ ಡಿಸಿಎಂ ಮಾಡೋದು. ಈಗ ಆಂಧ್ರದಲ್ಲಿಯೂ ಕೂಡ ಆಗಿದ್ದೇನು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದ್ರು, ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಪವನ್ ಕಲ್ಯಾಣೇ ಸಿಎಂ ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಅಲ್ಲಿ ಹವಾ ಇತ್ತು ಜನಸೇನಾ ಪಾರ್ಟಿದು. ಆದ್ರೆ ಎನಿಹಾವ್ ಒಪ್ಪಂದ ಪ್ರಕಾರ ಮಾತುಕತೆ ಎಲ್ಲವೂ ಫಲಪ್ರದ ಆಗಿ ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಈಗ ಇದೇ ರೀತಿಯ ಸೂತ್ರವನ್ನ ಇಟ್ಕೊಂಡು ಪಳನಿಸ್ವಾಮಿಯನ್ನ ಸಿಎಂ ಮಾಡಿ ವಿಜಯ್ ಅವರನ್ನ ಡಿಸಿಎಂ ಮಾಡೋದಕ್ಕೆ ಎನ್ಡಿಎ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆಯಂತೆ. ಮಾತುಕತೆಯ ಪ್ರಕಾರ ಓಕೆ ಅಂತಂದ್ರೆ ವಿಜಯ್ ಎಐಎಡಿಎಂಕೆ ಜೊತೆಗೆ ಸೇರ್ಕೊಳ್ತಾರೆ, 80 ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ತಾರೆ, ಡಿಸಿಎಂ ಸ್ಥಾನವನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಅಧಿಕಾರ ಇವರಿಗೆ ಗಿಟ್ಟಿದ್ದಾರೆ. ನೋಡೋಣ ಏನೇನ್ ಆಗ್ಬಹುದು ಅಂತ ಹೇಳಿ. ರಾಜಕಾರಣದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನ ನೆಕ್ಸ್ಟ್, ಈ ರೀತಿಯ ಬೆಳವಣಿಗೆ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವೇ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ತಮಿಳುನಾಡು ರಾಜಕಾರಣ ಅಂದರೇನೆ ಸಂಚಲನ. ಅದರಲ್ಲಿ ಈಗ ವಿಜಯ್ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಅಥವಾ ಬಿಜೆಪಿ ವಿಜಯ್ಗೆ ಗಾಳ ಹಾಕಿದೆ ಅನ್ನುವಂಥದ್ದು ಒಂದು ರೀತಿ ಮಿಂಚಿನ ಸಂಚಲನಕ್ಕೆ ಕಾರಣ ಆಗಿದೆ. ಎನ್ಡಿಎ ಕೂಟ ಸೇರ್ತಾರ ಹಾಗಿದ್ರೆ ದಳಪತಿ ವಿಜಯ್? ಆ ರೀತಿಯ ಮಾತುಕತೆ ನಡೆದು ಈಗಾಗಲೇ ಬಹುತೇಕ ಯಶಸ್ವಿಯಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆಯಂತೆ. ಎಐಎಡಿಎಂಕೆ ಜೊತೆಗೆ ವಿಜಯ್ ಟಿವಿಕೆ ಮೈತ್ರಿ ಆಗುವ ಸಾಧ್ಯತೆ ಇದೆ. ಇನ್ನ ಈ ಮೈತ್ರಿ ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಕೆಲವು ವಿಚಾರಗಳನ್ನು ಕೂಡ ವಿಜಯ್ ಮುಂದೆ ಇಟ್ಟಿದ್ದಾರಂತೆ ಎನ್ಡಿಎ ಕೂಟದ ನಾಯಕರು. ಟಿವಿಕೆ ರ್ಯಾಲಿ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಈಗಲೂ ಕೂಡ ರೀಸೆಂಟ್ಲಿ ಸಿಬಿಐ ಎನ್ಕ್ವೈರಿಗೆ ವಿಜಯ್ ಅವರನ್ನ ಕರೆದಿದ್ರು. ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರ ದುರ್ಮರಣ ಆಗಿತ್ತು. ಕಾಲ್ತುಳಿತದ ಬಳಿಕ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಇದೇ ವಿಜಯ್. ಆಗ ವಿಜಯ್ ಬೆನ್ನಿಗೆ ನಿಂತಿದ್ದೇ ಬಿಜೆಪಿಯ ನಾಯಕರು.
ವಿಜಯ್ ಜೀವಕ್ಕೆ ಅಪಾಯ ಕಾದಿದೆ ಅಂತ ಬಿಜೆಪಿ ಹೇಳಿತ್ತು. ಆಗ ಡಿಎಂಕೆ ಆಡಳಿತ ಪಕ್ಷ ವಿಜಯ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಿತು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರಂತವನ್ನ ಸರಿಯಾಗಿಯೇ ಬಳಸಿಕೊಳ್ಳೋದಕ್ಕೆ ಡಿಎಂಕೆ ಸರ್ವ ಪ್ರಯತ್ನಗಳನ್ನ ಮಾಡಿತು. ಇದೇ ಸಂದರ್ಭದಲ್ಲಿ ವಿಜಯ್ಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅಂಡ್ ಟೀಮ್. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿರೋದು, 234 ಸೀಟ್ಗಳಲ್ಲಿ 234 ಸ್ಥಾನಗಳ ಪೈಕಿ 80 ಸ್ಥಾನಗಳನ್ನ ಟಿವಿಕೆ ಪಾರ್ಟಿ ಕೊಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆಯಂತೆ. 80 ಕ್ಷೇತ್ರಗಳನ್ನ ಇವರಿಗೆ ಬಿಟ್ಕೊಟ್ಬಿಡೋದು. ಎನ್ಡಿಎ ಕೂಟ ಗೆದ್ರೆ ಎಐಎಡಿಎಂಕೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದು. ತಮಿಳುನಾಡಿನ ಎರಡನೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಅದು ಎಐಎಡಿಎಂಕೆ. ಎಡಪ್ಪಾಡಿ ಪಳನಿಸ್ವಾಮಿಯೇ ಎನ್ಡಿಎಯ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಿದ್ರೆ ವಿಜಯ್ ಅವರಿಗೆ ಬೆಂಬಲ ಕೊಟ್ರೆ, ವಿಜಯ್ ಅವರು ಎನ್ಡಿಎಗೆ ಬೆಂಬಲ ಕೊಟ್ರೆ, ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಕೇವಲ 80 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟೋದಷ್ಟೇ ಷರತ್ತ. ಅಷ್ಟಕ್ಕೆ ವಿಜಯ್ ಸುಮ್ಮನಾಗ್ಬಿಡ್ತಾರಾ? ವಿಜಯ್ ಅವರನ್ನ ಸಿಎಂ ಮಾಡೋದಕ್ಕೆ ಪಳನಿಸ್ವಾಮಿ ಒಪ್ಪಲ್ಲ. ಆದ್ದರಿಂದ ಇವರನ್ನ ಡಿಸಿಎಂ ಮಾಡುವಂತಹ ಆಫರ್. ವಿಜಯ್ ಅವರನ್ನ ಡಿಸಿಎಂ ಮಾಡೋದು. ಈಗ ಆಂಧ್ರದಲ್ಲಿಯೂ ಕೂಡ ಆಗಿದ್ದೇನು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದ್ರು, ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಪವನ್ ಕಲ್ಯಾಣೇ ಸಿಎಂ ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಅಲ್ಲಿ ಹವಾ ಇತ್ತು ಜನಸೇನಾ ಪಾರ್ಟಿದು. ಆದ್ರೆ ಎನಿಹಾವ್ ಒಪ್ಪಂದ ಪ್ರಕಾರ ಮಾತುಕತೆ ಎಲ್ಲವೂ ಫಲಪ್ರದ ಆಗಿ ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಈಗ ಇದೇ ರೀತಿಯ ಸೂತ್ರವನ್ನ ಇಟ್ಕೊಂಡು ಪಳನಿಸ್ವಾಮಿಯನ್ನ ಸಿಎಂ ಮಾಡಿ ವಿಜಯ್ ಅವರನ್ನ ಡಿಸಿಎಂ ಮಾಡೋದಕ್ಕೆ ಎನ್ಡಿಎ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆಯಂತೆ. ಮಾತುಕತೆಯ ಪ್ರಕಾರ ಓಕೆ ಅಂತಂದ್ರೆ ವಿಜಯ್ ಎಐಎಡಿಎಂಕೆ ಜೊತೆಗೆ ಸೇರ್ಕೊಳ್ತಾರೆ, 80 ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ತಾರೆ, ಡಿಸಿಎಂ ಸ್ಥಾನವನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಅಧಿಕಾರ ಇವರಿಗೆ ಗಿಟ್ಟಿದ್ದಾರೆ. ನೋಡ ಏನೇನ್ ಆಗ್ಬಹುದು ಅಂತ ಹೇಳಿ. ರಾಜಕಾರಣದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನ ನೆಕ್ಸ್ಟ್, ಈ ರೀತಿಯ ಬೆಳವಣಿಗೆ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವೇ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ತಮಿಳುನಾಡು ರಾಜಕಾರಣ ಅಂದ್ರೇನೆ ಸಂಚಲನ. ಅದರಲ್ಲಿ ಈಗ ವಿಜಯ್ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಅಥವಾ ಬಿಜೆಪಿ ವಿಜಯ್ಗೆ ಗಾಳ ಹಾಕಿದೆ ಅನ್ನುವಂಥದ್ದು ಒಂದು ರೀತಿ ಮಿಂಚಿನ ಸಂಚಲನಕ್ಕೆ ಕಾರಣ ಆಗಿದೆ. ಎನ್ಡಿಎ ಕೂಟ ಸೇರ್ತಾರ ಹಾಗಿದ್ರೆ ದಳಪತಿ ವಿಜಯ್? ಆ ರೀತಿಯ ಮಾತುಕತೆ ನಡೆದು ಈಗಾಗಲೇ ಬಹುತೇಕ ಯಶಸ್ವಿಯಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆಯಂತೆ. ಎಐಎಡಿಎಂಕೆ ಜೊತೆಗೆ ವಿಜಯ್ ಟಿವಿಕೆ ಮೈತ್ರಿ ಆಗುವ ಸಾಧ್ಯತೆ ಇದೆ. ಇನ್ನ ಈ ಮೈತ್ರಿ ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ. ಅದಕ್ಕೆ ಕೆಲವು ವಿಚಾರಗಳನ್ನು ಕೂಡ ವಿಜಯ್ ಮುಂದೆ ಇಟ್ಟಿದ್ದಾರಂತೆ ಎನ್ಡಿಎ ಕೂಟದ ನಾಯಕರು. ಟಿವಿಕೆ ರ್ಯಾಲಿ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಈಗಲೂ ಕೂಡ ರೀಸೆಂಟ್ಲಿ ಸಿಬಿಐ ಎನ್ಕ್ವೈರಿಗೆ ವಿಜಯ್ ಅವರನ್ನ ಕರೆದಿದ್ರು. ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರ ದುರ್ಮರಣ ಆಗಿತ್ತು. ಕಾಲ್ತುಳಿತದ ಬಳಿಕ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಇದೇ ವಿಜಯ್. ಆಗ ವಿಜಯ್ ಬೆನ್ನಿಗೆ ನಿಂತಿದ್ದೇ ಬಿಜೆಪಿಯ ನಾಯಕರು. ವಿಜಯ್ ಜೀವಕ್ಕೆ ಅಪಾಯ ಕಾದಿದೆ ಅಂತ ಬಿಜೆಪಿ ಹೇಳಿತ್ತು. ಆಗ ಡಿಎಂಕೆ ಆಡಳಿತ ಪಕ್ಷ ವಿಜಯ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಿತು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರಂತವನ್ನ ಸರಿಯಾಗಿಯೇ ಬಳಸಿಕೊಳ್ಳೋದಕ್ಕೆ ಡಿಎಂಕೆ ಸರ್ವ ಪ್ರಯತ್ನಗಳನ್ನ ಮಾಡಿತು. ಇದೇ ಸಂದರ್ಭದಲ್ಲಿ ವಿಜಯ್ಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅಂಡ್ ಟೀಮ್. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿರೋದು, 234 ಸೀಟ್ಗಳಲ್ಲಿ 234 ಸ್ಥಾನಗಳ ಪೈಕಿ 80 ಸ್ಥಾನಗಳನ್ನ ಟಿವಿಕೆ ಪಾರ್ಟಿ ಕೊಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆಯಂತೆ. 80 ಕ್ಷೇತ್ರಗಳನ್ನ ಇವರಿಗೆ ಬಿಟ್ಕೊಟ್ಬಿಡೋದು. ಎನ್ಡಿಎ ಕೂಟ ಗೆದ್ರೆ ಎಐಎಡಿಎಂಕೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದು. ತಮಿಳುನಾಡಿನ ಎರಡನೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಅದು ಎಐಎಡಿಎಂಕೆ. ಎಡಪ್ಪಾಡಿ ಪಳನಿಸ್ವಾಮಿಯೇ ಎನ್ಡಿಎಯ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಿದ್ರೆ ವಿಜಯ್ ಅವರಿಗೆ ಬೆಂಬಲ ಕೊಟ್ರೆ, ವಿಜಯ್ ಅವರು
ಎನ್ಡಿಎಗೆ ಬೆಂಬಲ ಕೊಟ್ಟರೆ, ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಕೇವಲ 80 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟೋದಷ್ಟೇ ಷರತ್ತ. ಅಷ್ಟಕ್ಕೆ ವಿಜಯ್ ಸುಮ್ಮನಾಗ್ಬಿಡ್ತಾರಾ? ವಿಜಯ್ ಅವರನ್ನ ಸಿಎಂ ಮಾಡೋದಕ್ಕೆ ಪಳನಿಸ್ವಾಮಿ ಒಪ್ಪಲ್ಲ. ಆದ್ದರಿಂದ ಇವರನ್ನ ಡಿಸಿಎಂ ಮಾಡುವಂತಹ ಆಫರ್. ವಿಜಯ್ ಅವರನ್ನ ಡಿಸಿಎಂ ಮಾಡೋದು. ಈಗ ಆಂಧ್ರದಲ್ಲಿಯೂ ಕೂಡ ಆಗಿದ್ದೇನು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದ್ರು, ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಪವನ್ ಕಲ್ಯಾಣೇ ಸಿಎಂ ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಅಲ್ಲಿ ಹವಾ ಇತ್ತು ಜನಸೇನಾ ಪಾರ್ಟಿದು. ಆದ್ರೆ ಎನಿಹೌ ಒಪ್ಪಂದ ಪ್ರಕಾರ ಮಾತುಕತೆ ಎಲ್ಲವೂ ಫಲಪ್ರದ ಆಗಿ ಪವನ್ ಕಲ್ಯಾಣ್ ಡಿಸಿಎಂ ಆದ್ರು. ಈಗ ಇದೇ ರೀತಿಯ ಸೂತ್ರವನ್ನ ಇಟ್ಕೊಂಡು ಪಳನಿಸ್ವಾಮಿಯನ್ನ ಸಿಎಂ ಮಾಡಿ ವಿಜಯ್ ಅವರನ್ನ ಡಿಸಿಎಂ ಮಾಡೋದಕ್ಕೆ ಎನ್ಡಿಎ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆಯಂತೆ. ಮಾತುಕತೆಯ ಪ್ರಕಾರ ಓಕೆ ಅಂತಂದ್ರೆ ವಿಜಯ್ ಎಐಎಡಿಎಂಕೆ ಜೊತೆಗೆ ಸೇರ್ಕೊಳ್ತಾರೆ, 80 ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ತಾರೆ, ಡಿಸಿಎಂ ಸ್ಥಾನವನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಅಧಿಕಾರ ಇವರಿಗೆ ಗಿಟ್ಟಿದ್ದಾರೆ. ನೋಡ ಏನೇನಾಗಬಹುದು ಅಂತ ಹೇಳಿ. ರಾಜಕಾರಣದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನ ನೆಕ್ಸ್ಟ್